ಯೇಸು ಸ್ವಾಮಿ ಅವತ್ತು ಎಲ್ಲಿದ್ದಾನೆ? ತಂದೆ ತಾಯಿಗಳು ಜಾತ್ರೆಯಲ್ಲಿ ಹುಡುಕ್ತಾ ಇದ್ದಾರೆ, ಎಲ್ಲೋದ ಮಗ ಅಂತ. ಯೇಸು ಸ್ವಾಮಿ ಎಲ್ಲಿದ್ದಾನೆ? 2:49 ಅವ್ರ ಅಪ್ಪ ಅಮ್ಮನಿಗೆ ಹೇಳಿದ ಮಾತು, ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕಾದದ್ದು ನಿಮಗೆ ಗೊತ್ತಿಲ್ವೋ? ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ ನೋಡ್ರಿ. 4:16 ನೋಡ್ರಿ. ಯೇಸು ಸ್ವಾಮಿಗೆ ಭಕ್ತಿ ಇತ್ತ? 4:16 ಹೀಗಿರಲಾಗಿ ಆತನು ತಾನು ಬೆಳೆದ ನೆಚರೀತಿಗೆ ಬಂದು ತನ್ನ ವಾಡಿಕೆಯ ಪ್ರಕಾರ ಏನು ಮಾಡಿದಂತೆ? ಸಬ್ಬತ್ ದಿನದಲ್ಲಿ ಸಭಾಮಂದಿರಕ್ಕೆ ಹೋಗಿ ಏನು ಮಾಡಿದಂತೆ? ಅಲ್ಲೊಂದು ಕನ್ನಡ ಪದ ಇದೆ, ಹಳೇ ಕನ್ನಡ. ಏನದು? ವಾಡಿಕೆ ಪ್ರಕಾರ. ಪಕ್ಕದಲ್ಲಿರೋರು ಹೇಳಿ, ವಾಡಿಕೆ ಅಂದ್ರೆ ಅರ್ಥ ಏನು? ಸಂಪ್ರದಾಯ ಅಲ್ಲ, ಅದು ನೀನು ಸಂಪ್ರದಾಯ ಓಕೆ. ಎರಡನೇದಾಗಿ ರೂಢಿ. ರೂಢಿ. ವೀರ ಕನ್ನಡಿಗರೇ, ರೂಢಿ. ಅದು ಏನು ರೂಢಿ? ಬೆಳಿಗ್ಗೆ ಎದ್ದು ಹಲ್ಲುಜ್ಜೋದು ರೂಢಿ. ಏನು ಅಲ್ವಾ? ಬಟ್ಟೆ ಹಾಕ್ಕೊಳ್ಳೋದು ಏನು? ಯೂನಿಫಾರ್ಮ್ ಹಾಕ್ಕೊಂಡು ಸ್ಕೂಲಿಗೆ ಹೋಗೋದು ರೂಢಿ. ರಾತ್ರಿ ಮಲ್ಕೊಳಕ್ಕೆ ಹೋಗುವಾಗ ಕಣ್ಣು ಮುಚ್ಕೊಂಡು ಮಲಗೋದು, ಕಣ್ಣು ಬಿಟ್ಕೊಂಡು ಮಲ್ಗೋರು ಯಾರಾದ್ರೂ ಇದ್ದೀರಾ? ಅದೇನದು? ರೂಢಿ. ಯೇಸು ಸ್ವಾಮಿ ಗಮನ ಇಟ್ಟು ಕೇಳ್ರಿ, ಭಯ ಭಕ್ತಿ ಸಿಂಪಲಾಗಿ ಪ್ರಾರಂಭ ಆಗೋದು ಯಾವುದ್ರಲ್ಲಿ ಗೊತ್ತಾ? ಪರಲೋಕದ ತಂದೆಗೆ ವಿಧೇಯರಾಗುವಂಥದ್ದನ್ನು ಯೇಸು ಸ್ವಾಮಿ ಗಮನಿಸ್ರಿ. ರೂಢಿಯಾಗಿ ಎವ್ರಿ ಸಂಡೇ ಯೇಸು ಸ್ವಾಮಿ ಎಲ್ಲಿದ್ದ ಅಂತ ಕೇಳಿದ್ರೆ ಯಾರವನು? ಪರಲೋಕದ ದೇವರು. ತಾನೇ ದೇವರ ಆಲಯ, ತಾನೇ ಎಲ್ಲ. ಆದರೆ ಆತನು ಎಲ್ಲಿಗೆ ಹೋಗ್ತಾ ಇದ್ದಾನೆ ಭಾನುವಾರ? ನಿನ್ನೆ ನಮ್ಮ ದೊಡ್ಡಪ್ಪ 96 ವಯಸ್ಸಂತೆ, ಕೇಶವನ್ ನಾಯರ್. ನಮ್ಮಮ್ಮ ಹೇಳ್ತಾಯಿದ್ರು 96ನೇ ವಯಸ್ಸಿನಲ್ಲಿ 2 ಹೊತ್ತು ಸ್ನಾನ ಮಾಡಬೇಕಂತೆ. ಪಕ್ಕದಲ್ಲಿ ನಾಯರ್ಗಳಿಗೆ ಒಂದು ಕಲ್ಯಾಣಿ ದೇವಸ್ಥಾನ ಇದೆ, ಮಿಸ್ ಮಾಡದೆ ಬೆಳಿಗ್ಗೆನೂ ಹೋಗ್ಬೇಕಂತೆ. ಉಸಿರು ಯಾವಾಗ ಹೋಗುತ್ತೋ ಗೊತ್ತಿಲ್ಲ. 96 ವಯಸ್ಸಲ್ಲಿ ಏನು ಮಾಡಬೇಕು? 2 ಹೊತ್ತು ಸ್ನಾನ ಮಾಡಬೇಕು. ಎಲ್ಲಿಗೆ ಹೋಗ್ಬೇಕು? ಬೆಳಿಗ್ಗೆನೂ ಹೋಗಬೇಕು, ಸಾಯಂಕಾಲನೂ ಹೋಗಬೇಕು. ಅದು ಆತನಿಗೆ 96 ವಯಸ್ಸುವರೆಗೂ ಬಂದಿರೋ ರೂಢಿ. ನಾವು ದೇವರ ಆಲಯ, ದೇವರನ್ನು ಆರಾಧಿಸೋದು, ಸತ್ಯ ದೇವರನ್ನು ಆರಾಧಿಸೋರು. ನಾನು ಯೋಚನೆ ಮಾಡ್ತಾ ಇದ್ದೀನಿ, ನೀನು ಸ್ನಾನ ಮಾಡೋದು ಬೇಡ, ಬಲ್ಲುಚ್ಕೊಂಡು ಭಾನುವಾರ ಎಲ್ಲಿರೋ? ಭಯ ಭಕ್ತಿ ಬೇಸಿಕ್. ಲೋಕದವರನ್ನೇ ನಾವು ನಾನು ಪ್ರಾಕ್ಟಿಕಲಾಗಿ ನಿಮ್ಮ ಹತ್ರ ಕಷ್ಟ. ಒಬ್ಬನಿಗೆ ಭಯ ಭಕ್ತಿ ಇದೆ ಅಂತ ನೀವು ಹೆಂಗೆ ಹೇಳ್ತೀರಾ? ಸಿಂಪಲ್. ನನಗೆ ತಿಳಿದಿರೋ ಪ್ರಕಾರ ಈ ಇಷ್ಟು ವರ್ಷ ಕರ್ನಾಟಕದಲ್ಲಿ ಕನ್ನಡ ಜನರ ಜೊತೆ ನಾನು ಬದುಕಿರೋದ್ರಿಂದ 3 ಪಟ್ಟೆ ಹೇಳ್ಕೊಂಡು ಆವಾಗ ಏನೆಲ್ಲ ಸಂಪ್ರದಾಯಗಳನ್ನ ಅದನ್ನ ಹಿಡ್ಕೊಂಡು ಅವ್ರು ಏನು ಮಾಡ್ತಾ ಇರ್ತಾರೆ? ಹೋಗ್ತಾನೆ ಇರ್ತಾರೆ. ವಾರನೋ ಇಲ್ಲ, ಕೆಲವರೆಲ್ಲ ದಿನ ಹೋಗೋರು ಇದ್ದಾರೆ, ನನಗೆ ಗೊತ್ತು. ಒಂದೇ ಒಂದು ವಿಷಯ ಅವರೆಲ್ಲರೂ ಹೇಳೋದು, ಏನು ದೇವ್ರು ಮಾಡ್ತಾನಪ್ಪ ಅವನು. ಇದೆ ಅಲ್ವಾ ನಾವು ಕನ್ನಡದವ್ರು ಕೇಳಿರೋ ಪದ. ನಾನೊಂದು ನಮ್ಮ ಅಮ್ಮ ಒಬ್ಬರು ಕೇಳಿದ್ರು, ವಾರ ನಾನು ದೇವಸ್ಥಾನ. ಕೆಲವರು ಇದ್ದಾರೆ ಸಿಂಪಲ್. ದೇವರ ಆಲಯಕ್ಕೆ ಒಬ್ಬ ವ್ಯಕ್ತಿ ಕೊಡುವಂತಹ ಗೌರವದಲ್ಲೇ ಅವನು ದೇವರನ್ನು ಗೌರವಿಸ್ತಾನೆ ಅಂತ ಹೇಳಿದ್ದು ಲೋಕದವರು. ನಾನು ಹೇಳಿದ್ದಲ್ಲ, ನೀವೇ ಹೇಳಿದ್ದೀರಾ ಅಲ್ವಾ? ಜನರುಗಳೇ ಹೇಳಿರೋದಲ್ವಾ? ದೇವ್ರು ಮಾಡ್ತಾನವನು, ದೇವ್ರ ಮೇಲೆ ಏನು ಎಷ್ಟು ಇದು, ದೇವ್ರಿಗೆ ಅಂತ ಎಲ್ಲ ಕೊಡ್ತಾನಂತೆ. ಯಾಕೆ? ಅದು ಸಿಂಪಲ್ ಭಯಭಕ್ತಿ. ಒಂದು ಲಿಸ್ಟ್ ನಾನು ನಿಮ್ಗೆ ಹಾಕ್ತೀನಿ ನೋಡ್ರಿ. ದೇವರ ಮೇಲೆ ನಮಗೆ ಇವತ್ತು ಸಭೆ ಮೇಲೆ ಭಯಭಕ್ತಿ ಇದೆಯಾ? ಯೇಸು ಸ್ವಾಮಿ ತಂದೆಗೆ ವಿಧೇಯನಾದ್ನು. ದೊಡ್ಡ ಲಿಸ್ಟ್ ಇದು. ಚರ್ಚು ಮತ್ತು ಕೆಲಸ, ಆಲಯ ಮತ್ತು ಕೆಲಸ, ಎರಡರಲ್ಲಿ ನಮಗೆ ಯಾವ್ದು ಜಾಸ್ತಿ ಭಕ್ತಿ ಇದೆ? ಮೊದಲನೇದಾಗಿ ಹೇಳ್ತಾರೆ ಸಭೆ, ದೇವರಿಗೋಸ್ಕರ ಇರುವಂಥ, ದೇವರನ್ನು ಆರಾಧಿಸುವಂಥ ಆಲಯ. ಸಭೆಗೆ ತಡವಾದರೂ ಪರವಾಗಿಲ್ಲ. ಕೆಲಸ ನಾವು ಹೇಗೆ ಟ್ರೀಟ್ ಮಾಡ್ತಿದ್ದೀವಿ, ಸಭೆ ಹೇಗೆ ಟ್ರೀಟ್ ಮಾಡ್ತಿದ್ದೀವಿ, ಎರಡು ಬರ್ಕೊಳ್ರಿ ಬೇಕಿದ್ರೆ ನೀವು. ಸಭೆ ಟ್ರೀಟ್ ಮಾಡೋದು ಹೇಗೆ ಅಂದರೆ, ಸಭೆಗೆ ಲೇಟ್ ಆದರೂ ಪರವಾಗಿಲ್ಲ, ಕೆಲಸಕ್ಕೆ ಮಾತ್ರ ಲೇಟಾಗಿ ಹೋಗಬಾರ್ದು. ಎರಡನೇದಾಗಿ ಕೆಲಸಕ್ಕೆ ಹೋಗಿ ಬಂದು ಭಾಳ ಸುಸ್ತಾಗಿದೆ, ಹಾಗಾಗಿ ಇವತ್ತು ಭಾನುವಾರ ಚರ್ಚ್ಗೆ. ಆದರೆ ಕೆಲಸಕ್ಕೋಸ್ಕರ ಸಭೆ ಆರಾಧನೆಯನ್ನು ಕೂಡ ಏನು ಮಾಡ್ಬೋದು? ನಾನು ಹೇಳಲ್ಲ, ನೀವೇ ಹೇಳ್ಕೊಳ್ತಾ ಹೋಗಿ, ಪಿಟ್ಟಸ್ಥಳ ತುಂಬ್ರಿ. 2 ಗಂಟೆನೇ ವಾರದಲ್ಲಿ ದೇವರನ್ನು ಆರಾಧಿಸಲಿಕ್ಕೆ ಆರಾಧನೆಗೆ ಹೋಗೋದು. ಆದರೆ ವಾರಕ್ಕೊಮ್ಮೆ ನಾವು ಬಂದ್ರೂ 2 ಅವರು ನಮಗೆ ಸರ್ವೀಸು ಜಾಸ್ತಿ ಲಾಂಗ್ ಆಯಿತು ನೋಡ್ರಿ. 5 ನಿಮಿಷ ಜಾಸ್ತಿ ಆಗ್ತಾಯಿದೆ. ನನಗೆ ಹಾರ್ಟ್ ಬಿಡ್ಕೊಂತದೆ. ಪಾಪ ನೀವೆಲ್ಲ ನೋಡಲ್ಲ, ಒಬ್ಬರು ಮಾತ್ರ ಹೇಳಿದ್ರು ಹಂಗೇನಿಲ್ಲಪ್ಪ ಅಷ್ಟೇ ನೀವು ಮಾತಾಡಿ ಅಂತ. ಆದರೆ ಸರ್ವೀಸ್ ಟೂ ಲಾಂಗ್. ಏನು ಇಷ್ಟೊತ್ತು? 15 ನಿಮಿಷ. ಅದಕ್ಕೆ ಊಟ ಹಾಕ್ಸಿದೀವಲ್ಲ ಇವತ್ತು, ಕೂತ್ಕೋಬೇಕು. 2 ಅವರ್ ಇನ್ನೂ ಮಾತಾಡ್ತೀನಿ. ಆದರೆ ಸರ್ವೀಸ್ ಟೂ ಲಾಂಗ್. 5 ರಿಂದ 7 ದಿನ ವಾರ ಎಲ್ಲ OT ಮಾಡಿದ್ರೂ ಪರವಾಗಿಲ್ಲ, ಕಂಪ್ಲೇಂಟ್ ಮಾತ್ರ ಮಾಡಲ್ಲ ಬಾಸ್ ಹತ್ರ. ಅದೇನದು? ಕೆಲಸ. ಸಭೆ ಏನು?
ತಪ್ಪು ಮಾಡಿದಾಗ ಪಾಸ್ಟ್ರು ಎಚ್ಚರಿಸಿದ್ರೆ ಬೇರೆ ಚರ್ಚ್. ಮಿತಿಮೀರಿ ಹೋದಾಗಲ್ಲ, ಸಿಂಪಲ್ ವಿಷಯಕ್ಕೆ ಚರ್ಚ್ ಕುದುರೆ ಥರ ನೆಗೆಯೋರು ಇದ್ದಾರೆ. ಆದರೆ ಬಿಟ್ಟು ಹೋಗ್ತೀವಿ. ಆದರೆ ಕೆಲಸದಲ್ಲಿ ಮಾತ್ರ ಬಾಸ್ ಎಷ್ಟೇ ಬೈದ್ರೂ ಸಾರಿ ಸರ್, ಮಾಡ್ತೀನಿ ಸರ್, ಇನ್ನೊಂದು ಸರಿ ಮಾಡ್ತೀನಿ. ನಾಲ್ಕು ಮತ್ತೆ ಭಾನುವಾರ ಬಿಟ್ಟು ಬೇರೆ ದಿನದಲ್ಲಿ ಯಾವಾಗಾದರೂ ಸಭೆಯಲ್ಲಿ ಏನೇ ಕೆಲಸ ಹೇಳಿದ್ರು ಫುಲ್ ಬಿಸಿ. ಆದರೆ ಕೆಲಸದ ಹತ್ರ ಮಾತ್ರ ಭಾನುವಾರ ಕೂಡ ಒಂದೊಂದು ಸರಿ ಬರಲ್ಲ. ಯಾಕೆ ಬರಲ್ಲ? ಫುಲ್ ಬ್ಯುಸಿ ಪಾಸ್ಟ್ರೆ, ಶಿಫ್ಟು. ಲಾಸ್ಟ್ ನಾಟ್ ಲೀಸ್ಟ್, ಎರಡನೇದಾಗಿ ಆರಾಧನೆಯಲ್ಲಿ ಫೋನ್ ನೋಡಿದೆ, ಆವಾಗಲೂ ಇರೋಕ್ಕಾಗ್ತಾಯಿಲ್ಲ, ಕೈ ಎಳಿತಾ ಇತ್ತು, ಅವಾಗವಾಗ ಜೋಬಲ್ಲಿ ಹೋಗುತ್ತೆ. ಆದರೆ ಕೆಲಸದಲ್ಲಿ ಫೋನೇ ಇಟ್ಟಿದ್ದೀವಿ, ಲಾಕರಲ್ಲಿ ಇಟ್ಟಿದ್ದೀವಿ. ಕೆಲವು ಕಡೆ MDನೂ ನೋಡೋಂಗಿಲ್ಲ, ಗ್ಯಾಪಲ್ಲಿ ಮಾತ್ರ ಬ್ರೇಕಲ್ಲಿ ಬಂದು ನೋಡಬೇಕು. ಅದು ನಮಗೆ ಪ್ರಾಬ್ಲಮ್ ಇಲ್ಲ. ಸಭೆಯಲ್ಲಿ ಜವಾಬ್ದಾರಿಗಳು ಅಂತ ಬಂದಾಗ ನಾವು 100 ಮೈಲು ದೂರ ಓಡ್ತೀವಂತೆ. ಅದು ಮಾಡಲಿಕ್ಕೂ ನಮ್ಗೆ ಯೋಚನೆ ಇಲ್ಲ, ಕಷ್ಟ. ಆದರೆ ಕೆಲಸದಲ್ಲಿ ಕಷ್ಟಪಟ್ಟಾದರೂ ಪ್ರಮೋಷನ್ ತೊಗೊಳಕ್ಕೆ ನಾವೇನು ಮಾಡ್ತೀವಿ? ಇನ್ನೂ 2 ಅವರ್ ಡ್ಯೂಟಿ ಮಾಡಿ ಅವನಿಗಿಂತ ಮೇಲೆ ಬರಲೇಬೇಕು. ಅವನು ಒಲಿಯೋದಕ್ಕಿಂತ ನಾನು ಇನ್ನೂ ಫಾಸ್ಟಾಗಿ ಒಲೆದು ಏನು ಮಾಡಬೇಕು? ತಮಾಷೆಯಾಗಿ ಹೇಳಿದ್ರು ಕೂಡ ಈ ವಾರ ನನಗೊಬ್ಬರು ಕಳಿಸಿದ್ರು. ನಾನೇ ಯೋಚನೆ ಮಾಡಿದೆ, ದೇವರೇ ಹೌದು, ಹೇಗೆ ನಾವು ಟ್ರೀಟ್ ಮಾಡ್ತಾಯಿದ್ದೀವಿ? ನಮಗೆ ನಿಜವಾಗ್ಲೂ ಭಯ ಭಕ್ತಿ ಇದೆಯಾ? ಪ್ರಿಯ ದೇವರ ಮಕ್ಕಳೇ, ಕರ್ತನ ಭೋಜನ ತೆಗೆದುಕೊಳ್ಳುವಾಗ ದೇವರನ್ನು ಮೊದಲಿಟ್ಟಿದ್ದೀವ? ಇಲ್ಲ ನಮ್ಮ ಕೆಲಸ, ನಮ್ಮ ವ್ಯಾಪಾರ ಅದನ್ನು ಮೊದಲಿಟ್ಟಿದ್ದೀವ? ನಮ್ಮನ್ನು ನಾವು ಪರೀಕ್ಷೆ ಮಾಡಿ ನೋಡ್ಕೊಳ್ಳೋಣ.